ನಮಸ್ತೆ. ನಾವು ಮೇ 3ನೇ ತಾರೀಕು ಇಲ್ಲಿ ಮಾಲ್ಗೆ ಹೋಗಿದ್ವಿ. ಟಿನ್ ಫ್ಯಾಕ್ಟ್ರಿ ಹತ್ರ ಇರೋ ಒಂದು ಮಾಲು, ಫುಡ್ ಮಾಲು, ಗೋಪಾಲನ್ ಮಾಲು. ಅಲ್ಲಿ ಈ ಥರ ಶಾಪಿಂಗ್ ಮಾಡ್ಕೊಂಬರುವಾಗ ಅಲ್ಲಿ ಸರ್ ಈ ಥರ ಟಿಕೆಟ್ಸ್ ಆಫರ್ ಇದೆ, ಏನೋ ಈ ಸರ್ ಆಫರ್ಸ್ ಇದೆ, ಕೂಪನ್ಸ್ ಇದೆ, ಒಂದು ಬರೆದು ಕೊಡಿ ಸರ್ ಅಂತ ಕೇಳಿದ್ರು. ಸರಿ ಓಕೆ ಆಯಿತು ಅಂತ ಬರೆದು ಕೊಟ್ವಿ. ಬೇಡ ಅಂದೆ, ನಮ್ಮ ಹುಡುಗ ಸರಿ ಇರಲಿ ಮಾಡೋಣ ಅಂದ. ಸರಿ ಆಯಿತು ಅಂತ ಬರೆದು ಕೊಟ್ಟು ಬಂದ್ವಿ. ಇವತ್ತು 9ನೇ ತಾರೀಕು, ಮೇ 9. ಅಂದರೆ ಅಲ್ಲಿಗೆ 6 ದಿವಸ ಆಯಿತು. 6 ದಿವಸ ಆದಮೇಲೆ ಇವತ್ತು ಫೋನ್ ಮಾಡಿದ್ದಾರೆ, ಸರ್ ನಿಮ್ಮದು ನಂಬರ್ ಬಂದು ಸೆಲೆಕ್ಟ್ ಆಗಿದೆ ಸರ್, ಈ ಥರ ಲಕ್ಕಿ ಕೂಪನಲ್ಲಿ ನಾವು 5 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತೀವಿ, ಅದರಲ್ಲಿ ನಿಮ್ಮದೊಂದು ಸೆಲೆಕ್ಟ್ ಆಗಿದೆ ಸರ್ ಅಂತ ನಮಗೆ ಫೋನ್ ಮಾಡಿದ್ರು. ಸರಿ ಓಕೆ, ನಾವು ಸೆಲೆಕ್ಟ್ ಆಗಿದೆ, ಓಕೆ ಸರ್ ಇವು ಹೇಳಿ ಸರ್. ಸರ್ ಈ ಥರ ಇದೆ ನೋಡಿ, ಒಂದು ಫಸ್ಟು ಪಿ ವಿ ಆರ್ ಇದೆ, ಪಿ ವಿ ಆರ್ಗೆ ನೀವು ಫ್ಯಾಮಿಲಿ ಹೋಗ್ಬೋದು, 2 ಟಿಕೆಟ್ ಬುಕ್ಕಿಂಗ್ ಮಾಡಿಕೊಡ್ತೀವಿ ನಾವೇ, ನಮ್ಮ ಕಡೆಯಿಂದ ಹೋಗ್ಬೋದು ಅಂತ ಹೇಳಿದ್ರು. ನೆಕ್ಸ್ಟು 2 ನೈಟ್ಸು 3 ಡೇಸು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಟ್ರಿಪ್ ಹೋಗ್ಬೋದು ಸರ್, ಅದು 3 ಸ್ಟಾರ್ ಹೋಟೆಲ್ ಇರುತ್ತೆ, ನಮ್ಮ ಕಡೆಯಿಂದ ಫ್ರೀ ಇರುತ್ತೆ, ಅದು ಹೋಗ್ಬೋದು ಅಂದರು. ಮತ್ತು ಇನ್ನೊಂದು ಇರುತ್ತೆ ಸರ್, ಅದ್ರ ಜೊತೆಗೆ ನಿಮಗೆ ಗಣೇಶ ಐಡಾಲ್ ಬರುತ್ತೆ ಸಿಲ್ವರ್ದು, ಈ ಥರ 3 ಇರುತ್ತೆ, ನೀವು 3 ಕೂಡ ಯೂಸ್ ಮಾಡ್ಕೊಬೋದು. ಇವು 3 ಯೂಸ್ ಮಾಡ್ಕೊಬೇಕು ಅಂದರೆ ನೀವು ನಮ್ಮ ಲೊಕೇಶನಿಗೆ ಬರಬೇಕಾಗುತ್ತೆ, ನಮ್ಮ ಬ್ರ್ಯಾಂಚ್ಗೆ. ಇಲ್ಲಿ 30 ಮಿನಿಟ್ಸ್ ಒಂದು ಪ್ರೋಗ್ರಾಮ್ ಇರುತ್ತೆ, ನೀವು ಅದನ್ನು ನೋಡಬೇಕಾಗತ್ತೆ, ಬರಬೇಕಾಗತ್ತೆ ಸರ್ ಅಂದರು. ಸರಿ ಸರ್ ಓಕೆ, ನಿಮ್ಮ ಕಂಪ್ನಿ ಡೀಟೇಲ್ಸು ಲೊಕೇಶನ್ ಎಲ್ಲ ಶೇರ್ ಮಾಡಿ ಅಂತ ಕೇಳಿದೆ. ಸರಿ ಓಕೆ ಅಂತ ಅವರು ಶೇರ್ ಮಾಡಿದ್ರು. ಸರಿ ನಾನು ಎಲ್ಲ ಚೆಕ್ ಮಾಡಿದೆ, ವೆಬ್ಸೈಟು, ಫೇಸ್ಬುಕ್ಕು ಅವ್ರದ್ದು ಏನಿದೆಯೋ ಅವ್ರು ಕಳಿಸಿದ್ದು ಎಲ್ಲ ಚೆಕ್ ಮಾಡಿದೆ. ಚೆಕ್ ಮಾಡಿ ನನಗೆ ಯಾಕೋ ನಂಬಿಕೆ ಬರಲಿಲ್ಲ. ಆಮೇಲೆ ಯೂಟ್ಯೂಬಲ್ಲಿ ನೋಡಿದೆ, ಈ ಥರ ಕಂಪ್ನೀಲಿ ಏನಾದ್ರು ಇದೆಯೋ ವಿಡಿಯೋ, ನಿಜಾನ ಸುಳ್ಳ. ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ಮೇಲೆ ಇದರಲ್ಲಿ ನನಗೆ ಯಾವುದು ಸರಿಯಾಗಿ ಸಿಗಲಿಲ್ಲ, ಯೂಟ್ಯೂಬಲ್ಲಿ ಡೀಟೇಲ್ಸ್ ಕೂಡ ಸಿಗಲಿಲ್ಲ, ಎಲ್ಲ ಹಿಂದಿಲಿತ್ತು. ಅದೊಂದು ಸ್ವಲ್ಪ ಅರ್ಥ ಆಯಿತು, ಒಂದು ಸ್ವಲ್ಪ ಅರ್ಥ ಆಗಲಿಲ್ಲ. ಒಟ್ಟು ಫ್ರಾಡ್ ಅನ್ನೋದು ಮಾತ್ರ 100% ಗ್ಯಾರಂಟಿ ಆಯಿತು. ಸೊ ಅದಕ್ಕೆ ವಾಪಸ್ ನಾನು ಅವರಿಗೆ ಫೋನ್ ಮಾಡಿದೆ, ಸರ್ ಈ ಥರ ಇದೆ ಅಲ್ಲ, ಸರಿ ಓಕೆ ನಾವು ಬರ್ತೀವಿ, ನಮಗೆ ಇವಾಗ ಬರೋಕ್ಕೆ ಟೈಮ್ ಇಲ್ಲ, ನೀವು ನಮ್ಗೆ ಟಿಕೆಟ್ ಮಾತ್ರ ಬುಕ್ ಮಾಡಿಕೊಡಿ ಆನ್ಲೈನಲ್ಲಿ, ನಾವು ಮೂವಿ ನೋಡಿಕೊಂಡು ಆಮೇಲೆ ಬೇಕಾದ್ರೆ ಬರ್ತೀವಿ, ನಮ್ಗೆ ಇಲ್ಲಿಂದ ಬರೋಕ್ಕಾಗಲ್ಲ ನೋಡಿ ಸರ್ ಅಂತ ಹೇಳಿದ್ರು. ಅವರು ಇಲ್ಲ ನೀವು ಆಗಲ್ಲ ಸರ್, ಹಂಗೆ ಟಿಕೆಟು ಬುಕ್ ಮಾಡ್ಕೊಡೋಕ್ಕಾಗಲ್ಲ, ನೀವು ಬರಬೇಕು, ಇಲ್ಲಿ 30 ನಿಮಿಷದ್ದು ಒಂದು ಪ್ರೋಗ್ರಾಮ್ನ ನೀವು ನೋಡಲೇಬೇಕು, ಫ್ಯಾಮಿಲಿ ಸಮೇತನೇ ಬರಬೇಕು ಸರ್, ನೀವು ಹಂಗೂ ಬರೋಕ್ಕಾಗಲ್ಲ, ಫ್ಯಾಮಿಲಿ ಸಮೇತನೇ ಬರಬೇಕು, ಬಂದು ನೋಡಿ ಆಮೇಲೆ ನೀವು ಹೇಳ್ಬೇಕು ಸರ್, ನಾವು ಟಿಕೆಟ್ ಕೊಡ್ತೀವಿ, ಅಲ್ಲಿವರೆಗೂ ನಮಗಾಗಲ್ಲ, ನಮ್ಮದು ಕಂಪ್ನಿ ರೂಲ್ಸ್ ಇದೆ, ನಾವು ಆ ಥರ ನಿಮಗೆ ಆಫ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಡೋಕ್ಕಾಗಲಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಡೋಕ್ಕಾಗಲಿ ಆಗಲ್ಲ ಸರ್, ನೀವು ಇಲ್ಲಿ ಬಂದರೆ ನಮ್ಮದು ವೋಚರ್ಸ್ ಏನಿದೆ, ನಮ್ಮದು ಎಕ್ಸ್ಪ್ಲೇನ್ ಏನಿರುತ್ತೆ ಎಲ್ಲ ಮಾಡ್ತೀವಿ, ಆಮೇಲೆ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಬೋದು, 3 ಚೂಸ್ ಮಾಡ್ಕೊಬೋದು ಆರಾಮಾಗಿ ಅಂದರು. ಇಲ್ಲ ಸರ್ ನಾವು ಆಗಲ್ಲ ಅಂತ ಹೇಳಿದ್ಮೇಲೆ, ಇಲ್ಲ ಆಗಲ್ಲ ಸರ್ ಅಂದಮೇಲೆ ನಾವೊಂದು 7-8 ನಿಮಿಷ ಮಾತಾಡಿದೆ, ಅವು ರೆಕಾರ್ಡಿಂಗ್ ಇದೆ, ನಾನು ನಿಮ್ಗೆ ಹಾಕ್ತೀನಿ. ಆದರೂ ಕೂಡ ಇಷ್ಟೆಲ್ಲ ಆದಮೇಲೂ ಅವ್ರನ್ನ ನಂಬೋಕ್ಕಾಗಲಿಲ್ಲ. ನೋಡಿ ಬೇಕಾದ್ರೆ ನೀವೇ ನೋಡಿ ಕೂಡ, ನೀವು ನೋಡಿ ಕೂಡ ಯಾಮಾರಬೇಡಿ, ಎಲ್ಲೂ ಕೂಡ ಹೋದಾಗ ಜಾಗದಲ್ಲಿ ಯಾರಿಗೆ ಏನೇ ಹೇಳಿದ್ರು ಕೂಡ ನೀವು ಡೀಟೇಲ್ಸ್ನ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಡೀಟೇಲ್ಸ್ ಎಂಟ್ರಿ ಮಾಡಿದ್ರೆ ನಂಬರ್ ಸಿಗುತ್ತೆ, ನಂಬರಿಂದ ಸುಮ್ಮನೆ ಅದು ಇದು ಫೋನ್ ಮಾಡ್ತಾ ಇರ್ತಾರೆ, ಫ್ರಾಡ್ ಆಗೋ ಚಾನ್ಸಸ್ ತುಂಬ 200% ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೋಡಿ ರೆಕಾರ್ಡಿಂಗ್ಸ್ ಕೇಳಿ, ಡೀಟೇಲ್ಸ್ ಎಲ್ಲ ಫೇಸ್ಬುಕ್ ಎಲ್ಲ ನೋಡಿ, ನೀವೇ ಹೇಳಿ. ಹಲೋ ಹಲೋ. ಹಲೋ ನಮಸ್ತೆ ಸರ್, ನಾನು ತನ್ಮಯ್ ಅಂತ. ಹೇಳಿ ಸರ್. ಸರ್ ಆ್ಯಕ್ಚುಲಿ ನೀವು ಲಕ್ಕಿ ಡ್ರಾ ಕೂಪನ್ ಅಂತ ಫಿಲ್ ಮಾಡಿದ್ರೆ ಸರ್, ವಿಜಯ್ ಅಂತ ಅವರು ನೇಮಲ್ಲಿ ಫಿಲ್ ಮಾಡಿದ್ರಿ. ಹೌದು ಸರ್ ಆ್ಯಕ್ಚುಲಿ ಕಾಂಟ್ಯಾಕ್ಟ್ ನಂಬರ್ ಬಂದು ನಾನು ಸರ್ ಹತ್ರ ಇಸ್ಕೊಂಡೆ, ನಿಮಗೆ ಗಿಫ್ಟ್ಸ್ ಇರುತ್ತೆ ನಮ್ಮ ಕಂಪ್ನಿಯಿಂದ ವಿನ್ ಆಗಿರೋದ್ರಿಂದ. ಓಕೆ ಸರ್ ನಿಮಗೆ ಗಿಫ್ಟ್ ಡೀಟೇಲ್ಸ್ ಹೇಳ್ಬೋದಾ ಸರ್, ಏನೇನು ಸಿಗುತ್ತೆ ಅಂತ? ಹೇಳಿ ಸರ್. ಸರ್ ನಾವು ವಿನ್ನರ್ಸ್ಗೆ ಅಂತ 3 ಕಾಂಪ್ಲಿಮೆಂಟರಿ ಗಿಫ್ಟ್ಸ್ ಪ್ರೊವೈಡ್ ಮಾಡ್ತೀವಿ. ಓಕೆ ನಿಮಗೆ ಫಸ್ಟ್ ಗಿಫ್ಟ್ ಬಂದರೆ ಪಿ ವಿ ಆರ್ ಮೂವಿ ಟಿಕೆಟ್ ಅಂತ ಸಿಗುತ್ತೆ ಸರ್. ಓಕೆ ಇದು ಬಂದು 2 ಟಿಕೆಟ್ಸ್ ಪ್ರೊವೈಡ್ ಮಾಡ್ತೀವಿ. ನಿಮಗೆ ವ್ಯಾಲಿಡಿಟಿ ಬಂದರೆ 1 ವೀಕ್ ಇರುತ್ತೆ ಸರ್, ನೀವು ಬ್ಯಾಂಗ್ಳೂರ್ ಎನಿ ಪಿ ವಿ ಆರ್ ಅಲ್ಲಿ ವಾಚ್ ಮಾಡ್ಬೋದು. ಓಕೆ ಯಾವ ಸರ್ ಅಂದರೆ ನಿಮಗೆ ರಿಲೀಸ್ ಆಗಿ 1 ವೀಕ್ ಆಗಿರಬೇಕಾಗುತ್ತೆ. ಓಕೆ ಬುಕ್ಕಿಂಗ್ ಬಂದು ನಮ್ಮ ಕಂಪ್ನಿಯಿಂದನೇ ಮಾಡ್ತೀವಿ ಸರ್, ನೀವು 2 ಡೇಸ್ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ನಾವು ಪ್ರೀ ಬುಕ್ಕಿಂಗ್ ಮಾಡಿಕೊಡ್ತೀವಿ ಎನಿ ಪಿ ವಿ ಆರ್ ಸರ್. ಓಕೆ ಸರ್ ಮೂವಿ ಟಿಕೆಟ್ ನಿಮಗೆ ಬೇಡ ಅಂತ ಅಂದರೆ ಸರ್, ನಿಮಗೆ ಗಣೇಶ ಸಿಲ್ವರ್ ಇಡಲ್ ಅಂತ ಒಂದು ಪ್ಯೂರ್ ಸಿಲ್ವರ್ದು ಗಣೇಶ ಫೋಟೋ ಫ್ರೇಮ್ ಇದೆ, ಓಕೆ ಅದನ್ನು ಚೂಸ್ ಮಾಡ್ಕೋಬೋದು. ಓಕೆ ಸೆಕೆಂಡ್ ಗಿಫ್ಟ್ ಬಂದರೆ ಸ್ಮಾಲ್ ಕಿಚನ್ ಸೆಟ್ ಪ್ರೊವೈಡ್ ಮಾಡ್ತೀವಿ. ಓಕೆ
ಥರ್ಡ್ ಗಿಫ್ಟ್ ಹಾಲಿಡೇ ಅಕೊಮೊಡೇಷನ್ ವೋಚರ್ ಅಂತ ಸರ್. ಅಂದರೆ ನೀವು 3 days ಮತ್ತು 2 nights ವಿತ್ ಇನ್ ಇಂಡಿಯಾ ಯಾವ್ದಾರ ಒಂದು ಪ್ಲೇಸ್ ವಿಸಿಟ್ ಮಾಡ್ಬೋದು ಸರ್. ನೀವು ವಿಸಿಟ್ ಮಾಡೋ ಪ್ಲೇಸಲ್ಲಿ ನಾವು ಸ್ಟೇಯಿಂಗ್ ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀವಿ. 3 star ಹೋಟೆಲ್ ಇರುತ್ತೆ. ಇದು ಬಂದು 2 adults ಮತ್ತು 2 kidsಗೆ ಪ್ರೊವೈಡ್ ಮಾಡ್ತೀವಿ ಸರ್. ವ್ಯಾಲಿಡಿಟಿ 1 year ಇರುತ್ತೆ. ಓಕೆ. 3 ಗಿಫ್ಟ್ ಸಿಗುತ್ತೆ ಸರ್. ನಿಮ್ಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಹಾಂ, ತಿಳಿಸ್ತೀವಿಯಾ ಸರ್? ಕೇಳಿಸ್ತೀರಿ. ಹಾಂ ಸರ್. ಸರ್ ಇದು ಏನಕ್ಕೆ ಅಂತ ಅಂದರೆ ಸರ್, ಈಗ ಬಂದು ನಮ್ಮ ಕಂಪ್ನಿ 2nd year anniversary ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಓಕೆ. ಕಂಪ್ನಿ ಬಂದು ಡಿಸ್ಕವರ್ ಡ್ರೀಮ್ಸ್ ಹಾಲಿಡೇಸ್ ಅಂತ ಸರ್. ಓಕೆ. ಲೊಕೇಶನ್ ಇಂದಿರಾನಗರಲ್ಲಿ ಇರೋದು. ನಾವು ಫ್ಯೂ ಫ್ಯಾಮಿಲೀಸ್ ಮ್ಯಾರಿಡ್ ಕಪಲ್ಸ್ ಇನ್ವೈಟ್ ಮಾಡ್ತಿದ್ದೀವಿ. ಓಕೆ. ಹಾಂ ಸರ್. ನೀವು ಮ್ಯಾರಿಡಾ ಇಲ್ಲ ಸಿಂಗಲ್ಲ ಸರ್? ಮ್ಯಾರಿಡ್. ಓಕೆ ಸರ್. ನಿಮ್ಮ ಹೆಸರು? ಮುರುಗೇಶ್ ಅಂತ. ಮುರುಗೇಶ್. ಹ್ಞೂ. ಓಕೆ ಸರ್. ನಮ್ಮದು ಲೊಕೇಶನ್ ಬಂದು ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಹತ್ರ ಇದೆ, KFC ಸಿಗ್ನಲ್ ಹತ್ರ. ಓಕೆ. ನಿಮಗೆ ಲೊಕೇಶನ್ ಕಳಿಸ್ತೀನಿ ಸರ್. ಓಕೆ. ಸರ್ ಇವತ್ತು ಟೈಮಿಂಗ್ಸ್ ಬಂದರೆ 3 to 9:30 ಇರುತ್ತೆ. ಓಕೆ. ನೀವು ಬಂದಮೇಲೆ ನಿಮಗೆ 3 ಗಿಫ್ಟ್ಸ್ ಹೇಳಿದ್ನಲ್ಲ ಸರ್, ಅದ್ರ ಬಗ್ಗೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಇರುತ್ತೆ, ಫ್ಯಾಮಿಲಿ ಪ್ರೆಸೆಂಟೇಷನ್. ಓಕೆ. ಅದಾದಮೇಲೆ ನೀವು ಗಿಫ್ಟ್ಸ್ ಕಲೆಕ್ಟ್ ಮಾಡ್ಕೋಬೋದು ಸರ್, 3 ಗಿಫ್ಟ್ಸ್ನ. ಓಕೆ. ಹಾಂ ಸರ್. ಸರ್ ನೀವು ಏನು ಕೆಲಸ ಮಾಡ್ಕೊಂಡಿರೋದು ಸರ್? ಸರ್ ನಮ್ದು ಓನ್ ಬಿಸ್ನೆಸ್ ಇದೆ ಸರ್. ಹೌದಾ? ಒಂದು 30 minutes ಟೈಮ್ ಮಾಡ್ಕೊಂಡು ಇವತ್ತು ಗಿಫ್ಟ್ಸ್ ಕಲೆಕ್ಟ್ ಮಾಡ್ಕೋಬೋದಾ ಸರ್? ನೀವು ಯಾವ ಟೈಮಿಂಗ್ಸಲ್ಲಿ ಫ್ರೀ ಇರ್ತೀರಾ? 3 to 8 ಇರ್ತೀವಿ. ಸರ್ ನಿಮ್ಮ ಕಂಪ್ನಿ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ವಾಟ್ಸಪ್ ಮಾಡಿ, ಹಾಂ ನಾನು ಚೆಕ್ ಮಾಡ್ಕೊಂಡು ಬರ್ತೀನಿ ಸರ್. ಶ್ಯೂರ್ ಸರ್. ನಿಮಗೊಂದು 2:33 ಆ ಥರ ಕಾಲ್ ಬ್ಯಾಕ್ ಮಾಡ್ಬೋದಾ? ಮಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು. ವಾಟ್ಸಪ್ ಮಾಡಿ ಸರ್ ಡೀಟೇಲ್ಸನ್ನು. ಹಾಂ ಶ್ಯೂರ್ ಸರ್. ಹಲೋ. ಹಾಂ ಮ್ಯಾಮ್ ಹೇಳಿ ಸರ್. ಸರ್ ಅದೇ ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿದ್ದೀವಿ. ಹಾಂ ಸರ್. ಹಾಂ ಸರ್, ಅದು PVR ಟಿಕೆಟ್ದೇ ಬುಕ್ ಮಾಡಿಕೊಡಿ ಸರ್. ಸರ್ ಅಂದರೆ ನಿಮಗೆ 3 ಗಿಫ್ಟ್ಸ್ ಸಿಗುತ್ತೆ ಸರ್ ವಿನ್ ಆಗಿರೋದ್ರಿಂದ. ಕಾಂಪ್ಲಿಮೆಂಟರಿ ಥರ ಇರುತ್ತೆ. ಓಕೆ, ಅದೇ ನಮ್ಗೆ ಅದೊಂದು ಸಾಕು ಸರ್. PVR ಟಿಕೆಟ್ ಒಂದೇ ಸಾಕು ಸರ್, ಅದೊಂದೇ ಬುಕ್ ಮಾಡಿ ಸರ್ ಸಾಕು. ಸರ್ ಅಂದರೆ ಇದು ಗಿಫ್ಟ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಕಂಪ್ನಿಗೆ ಇನ್ವೈಟ್ ಮಾಡ್ತಿದ್ದೀವಿ. ಇದು ಪ್ರಮೋಷನ್ ಹೋಗ್ತಾ ಇರೋದ್ರಿಂದ ಫ್ಯೂ ಫ್ಯಾಮಿಲೀಸ್ಗೆ ಇನ್ವೈಟ್ ಮಾಡ್ತಿದ್ವಿ ಆ ಥರ. ಓಕೆ. ನೀವು ಇಲ್ಲಿ ಬಂದಮೇಲೆ ಒಂದು 30 minutes ಸ್ಮಾಲ್ ಪ್ರೆಸೆಂಟೇಷನ್ ಇರುತ್ತೆ ಸರ್ ಗಿಫ್ಟ್ ಡೀಟೇಲ್ಸ್ ಬಗ್ಗೆ. ಓಕೆ. ಅದಾದಮೇಲೆ ನೀವು 3 ಗಿಫ್ಟ್ ಕಲೆಕ್ಟ್ ಮಾಡ್ಕೋಬೋದು ಸರ್. ನಿಮಗೆ ವೋಚರ್ ಬಂದರೆ ಸರ್ ಆ್ಯಕ್ಚುಲಿ ಅದು ಕೂಡ ವರ್ತ್ ಇರುತ್ತೆ. 3 days ಮತ್ತು 2 nightsಗೆ ನೀವು ಆರಾಮಾಗಿ ಯಾವ್ದಾರ ಒಂದು ಪ್ಲೇಸ್ ವಿಸಿಟ್ ಮಾಡ್ಬೋದು. 1 year ಟೈಮ್ ಇಲ್ಲ ಸರ್, ಅದು ನಮ್ಗೆ ಅಷ್ಟು ಬೇಡ. ಮೂವಿ ಟಿಕೆಟ್ ಬುಕ್ ಮಾಡಿಕೊಟ್ರೆ ನಾವು ಇಲ್ಲ PVR ಇದೆ, ಓರಿಯನ್ ಇದೆ. ಹಾಂ ಇಲ್ಲೇ ನಾವು ಓರಿಯನ್ಗೆ ಹೋಗ್ತೀವಿ ಸರ್. ಅದೇ ಸರ್, ನೀವು ಬೇಕಾದ್ರೆ ಇಲ್ಲಿ ಬಂದಮೇಲೆ ಒಂದ್ಸಲಿ ನೋಡಿ, ವೋಚರ್ ಬಗ್ಗೆನೂ ಹೇಳ್ತಾರೆ. ಸರ್ ಇಲ್ಲ, ವೋಚರ್ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಇವಾಗ ವಿನ್ ಆಗಿದೆ ಅಲ್ಲ, ನಮ್ಗೆ PVR ಬುಕ್ ಮಾಡಿಕೊಡಿ ಸರ್ ಸಾಕು. ಹಾಂ ಸರ್. ಅಟ್ಲೀಸ್ಟ್ ಗಿಫ್ಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಯಾವಾಗ ಬರ್ತೀರಾ ಅಂತ ಸರ್ ಇವಾಗ 3ರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಬೇಕಲ್ವ ನಾವು? ನಮ್ಗೆ PVR ಒಂದಲ್ಲ ಸರ್, ಆ ಥರ ಅಲ್ಲ, 3 ಸಿಗುತ್ತೆ ಸರ್ ನಿಮಗೆ. ಸರ್ 3 ನಮ್ಗೆ ಬೇಡ ಸರ್. ನಮಗೆ ಸರ್ ಅಂದ್ರೆ ನಿಮಗೆ ಕಾಮನ್ ಇದು ಸಿಗ್ತಿರೋದ್ರಿಂದ ಕಾಂಪ್ಲಿಮೆಂಟರಿ ತರ ಸರ್ ಇಲ್ಲ, ನಮಗೆ ಇಲ್ಲಿಂದ ಇಲ್ಲ ಸರ್, ಇಲ್ಲಿಂದ ನಮಗೆ ಬರಕ್ಕೆ ಅಲ್ಲಿ ಸಿಟಿ ಒಳಗೆ ಬರಕ್ಕೆ ಆಗಲ್ಲ ಸರ್. ಆ್ಯಕ್ಚುಲಿ ಕಂಪ್ನಿಗೆ ಕಂಪಲ್ಸರಿ ಬರಬೇಕಾಗುತ್ತೆ ಸರ್. ಇಲ್ಲಿ ನಿಮಗೆ ವೋಚರ್ ಅಂತ ಹೇಳಿದ್ನಲ್ಲ, ಅದು ಜನರೇಟ್ ಆಗೋಕ್ಕೆ 20 minutes ಆಗುತ್ತೆ. ಓಕೆ. ಗಿಫ್ಟ್ಸ್ ಬಂದು ನಮ್ಮ ಕಂಪ್ನಿ ಸೈಡಿಂದನೇ ಇದು ಮಾಡೋದು, ಅದರಿಂದ ಸರ್ ಬುಕ್ಕಿಂಗ್ ಎಲ್ಲ. ಸರ್ ಇಲ್ಲ ಸರ್, ಅದು ನಮ್ಗೆ ಇಲ್ಲಿಂದ ಬರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಟಿಕೆಟ್ ಬುಕ್ ಮಾಡಿಕೊಟ್ರೆ. ಆಗಿರೋದು ಸರ್ ನೀವು ಸಂಡೇ ಆ ಥರ ಏನಾರ ಫ್ರೀ ಇರ್ತೀರಾ? ಇವತ್ತಾಗಲ್ಲ ಅಂದ್ರೆ ಸಂಡೇ ಬೇಕಾದ್ರೆ ಇದು ಮಾಡ್ಬೋದು ಸರ್. ಇಲ್ಲ ಆಕ್ಚುಲಿ ನಾವು ಬರೋದಕ್ಕೆ ಆಗಲ್ಲ ಸರ್, ಲಾಂಗ್ ಆಗುತ್ತೆ. ಹೌದು ಸರ್. ಸರ್ ಅಂದ್ರೆ ಅದೇ 1 hour ಆ ಥರ ಆಗ್ಬೋದು ಅನ್ಸುತ್ತೆ. ಹೌದು. ಅಲ್ಲ ನಮಗೆ PVR ಆದ್ರೆ ಇಲ್ಲೇ ಹತ್ರ ಇದೆ, ನೀವು ಬುಕ್ ಮಾಡ್ಕೊಟ್ರೆ ನಾವು ಆರಾಮಾಗಿ PVRಗೆ ಹೋಗ್ಬೋದು ಸರ್. ಇಲ್ಲ ಸರ್ ಅದೇ ನೀವು ಗಿಫ್ಟ್ ಕಲೆಕ್ಟ್ ಮಾಡ್ಕೊಳಕ್ಕೂ ಅದು ಒಂದು ಕೋಡ್ ಆ ಥರ ಎಲ್ಲ ಇರುತ್ತೆ. ನಿಮಗೆ ಅದು ಯಾವ ಥರ ಏನು ಅಂತ ಡೀಟೇಲ್ಸ್ ಬೇರೆ ಫ್ಯಾಮಿಲಿ ಪ್ರೆಸೆಂಟೇಷನ್ ಆ ಥರ ಇರುತ್ತೆ. ಓಕೆ. ಅದು ಕಂಪಲ್ಸರಿ 30 minutes ಅಟೆಂಡ್ ಮಾಡಿದ್ರೆ ಗಿಫ್ಟ್ ಸಿಗೋದು ಸರ್. ಅದರಿಂದ ಅಟೆಂಡ್ ಮಾಡಿಲ್ಲ ಅಂದ್ರೆ ಸಿಗಲ್ವಾ ಸರ್? ಹೌದು ಸರ್, ಇದು ಕಂಪ್ನಿ ರೂಲ್ಸ್ ಆ ಥರ ಇದೆ. ಅದು ನಿಮಗೆ ಗಿಫ್ಟ್ ಡೀಟೇಲ್ಸ್ ಬರೀ 30 minutes ಅಷ್ಟೇ. ಅದು ಮುಗಿಸ್ಕೊಂಡು ನೀವು 3 ಗಿಫ್ಟ್ಸ್ಗೂ ಕಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ PVR ಇಂಟ್ರೆಸ್ಟ್ ಇರೋದ್ರಿಂದ PVR ಕೂಡ ಇದು ಮಾಡ್ಕೋಬೋದು. ಓಕೆ. ಅದೇ ಸರ್, ಇವಾಗ ಇಲ್ಲ ಒಂದು ಕೆಲಸ ಮಾಡಿ, ಇವಾಗ 2 ಗಿಫ್ಟ್ಸ್ ನಮ್ದು ಅಲ್ಲೇ ಆ ಕಡೆನೇ ಬ್ಯಾಲೆನ್ಸ್ ಇರಲಿ, ಓಕೆನಾ? ನಮ್ದು ಇವಾಗ PVR ಬುಕ್ ಮಾಡಿ ನಾವು ಮೂವಿ ನೋಡ್ಕೊಂಡು ಬೇಕಾದ್ರೆ ಆಮೇಲೆ ಬೇಕಾದ್ರೆ ಬರೋ ಪ್ಲಾನ್ ಮಾಡ್ತೀವಿ ಸರ್. ಇಲ್ಲ, ಪ್ರೆಸೆಂಟೇಷನ್ ಕಂಪಲ್ಸರಿ ಇರುತ್ತೆ ಸರ್. ಅಲ್ಲ, ಪ್ರೆಸೆಂಟೇಷನ್ ನಾವು ಅಟೆಂಡ್ ಮಾಡ್ತೀವಿ.
ಹಾ. ನಾವು ಅಟೆಂಡ್ ಮಾಡಲ್ಲ ಅಂತ ಹೇಳ್ತಲ್ಲ, ಓಕೆ ಒಂದು ಟೈಮ್ ನೋಡ್ಕೊಂಡು ಅಟೆಂಡ್ ಮಾಡಿ. ಪ್ರೆಸೆಂಟೇಷನ್ ಅಟೆಂಡ್ ಮಾಡಿದ್ಮೇಲೆ ಸರ್ ನೀವು ಈಗ ಇವತ್ತು ಗಿಫ್ಟ್ ಕಲೆಕ್ಟ್ ಮಾಡ್ಕೊಳ್ರಿ ಅಂತ ಅಂದ್ರೆ ಓಕೆ ನೀವು ಇಂಥ ಡೇಟ್ ಅಂತ ಇರುತ್ತೆ. ಈಗ ಮಂಡೇ ಮತ್ತೆ ಥರ್ಸ್ಡೇ ಆ ಥರ ಎಲ್ಲ. ಈಗ Okay. ಮಂಡೇ ನೀವು ಇನ್ ಕೇಸ್ ಏನಾರ ಬೇಕು ನಿಮಗೆ ಅಂದ್ರೆ 2 days ಮುಂಚೆ ನೀವು ಹೇಳಿದ್ರೆ ನಾವು ಬುಕ್ಕಿಂಗ್ ಮಾಡ್ಕೊಟ್ಬಿಡ್ತೀವಿ. ಸರ್ ಇವಾಗ ಬುಕ್ ಮಾಡಿ ಸರ್, ನಾಳೆ ಸಂಡೇ ಬುಕ್ ಮಾಡಿ ಸರ್, ನಾವು ಬೇಕಾದ್ರೆ ಸಂಡೇ ಹೋಗ್ತೀವಿ. ಸರ್ ಅದೇ ನಿಮಗೆ ಹೇಳ್ತಾರೆ ಇಂಥ ಟೈಮಲ್ಲಿ ಹಿಂಗೆ ಅಂತ. ಸರಿ ಸರ್, ಟೈಮಿಂಗ್ ಹೇಳಿ ಸರ್, ಪರವಾಗಿಲ್ಲ, ಆ ಟೈಮಿಂಗಲ್ಲಿ ಬುಕ್ ಮಾಡಿ, ನಾವು ಆ ಟೈಮ್ಗೆ ಹೋಗ್ತೀವಿ ಸರ್. ಅದೇ ಸರ್ ನೀವು ಇವಾಗ ಗಿಫ್ಟ್ ಯಾವಾಗ ಕಲೆಕ್ಟ್ ಮಾಡ್ಕೋಬಹುದು? ಸರ್ ಇವಾಗ ನೀವು ಯಾವಾಗ ಬುಕ್ ಮಾಡ್ತೀರಾ ಹೇಳಿ ಸರ್, ಆಮೇಲೆ ನಾವು ಅಟೆಂಡ್ ಮಾಡ್ತೀವಿ. ಸರ್ ಆ ಥರ ಆಗಲ್ಲ ಸರ್, ನೀವು ಇಲ್ಲಿ ಬಂದು ಗಿಫ್ಟ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಬುಕ್ಕಿಂಗ್, ಅದು ಟಿಕೆಟ್ ಬಂದು ನಾವೇ ಪ್ರೊವೈಡ್ ಮಾಡ್ತೀವಿ ಓಕೆ ನಿಮಗೆ ಮೂವಿದು. ಸರ್ ಇವಾಗ ಟಿಕೆಟ್ ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದಲ್ಲ ಸರ್? ಸರ್ ಆನ್ಲೈನ್ ಸರ್, ನಿಮಗೆ ಆನ್ಲೈನ್ ಮಾಡಬೇಕು ಅಂತ ಅಂದ್ರೂ 2 days ಮುಂಚೆ ಹೇಳ್ಬೇಕಾಗುತ್ತೆ. ಇನ್ನೊಂದು ಸರಿ ಸರ್, ಇವತ್ತು ಪ್ರೆಸೆಂಟೇಷನ್ ಮುಗಿಸ್ಕೊಂಡ್ರೇನೆ ಸಿಗೋದು. ಓಕೆ ಸರ್, ಇವತ್ತು ಶುಕ್ರವಾರ ಅಲ್ವಾ ಸರ್, ನೆಕ್ಸ್ಟ್ ಭಾನುವಾರಕ್ಕೆ ಬುಕ್ ಮಾಡಿ ಸರ್. ಸರ್ ಅದೇ ಸರ್, ನೀವು ಗಿಫ್ಟ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ತಾನೇ ಇದು ಬುಕ್ಕಿಂಗ್ ಮಾಡೋದಕ್ಕಾಗೋದು. ಸರ್ ಗಿಫ್ಟ್ ಕಲೆಕ್ಟ್ಗೆ ನಾನು ಆಮೇಲೆ ಬರ್ತೀನಿ ಸರ್, ಓಕೆನಾ? ನಿಮ್ಗೆ ಹೇಳದ್ದು ಅರ್ಥ ಆಗ್ತಿಲ್ಲ ಸರ್, ಅನ್ಸುತ್ತೆ. ನೀವು ನಿಮ್ಗೆ ಗಿಫ್ಟ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸರಿ ಸರ್ ಇವಾಗ ಆಗಿರ್ಲಿ ಎಲ್ಲ ನಿಮ್ದು ಇಲ್ಲಿ ಎಂಟ್ರಿ ಆಗಿರುತ್ತೆ ಸರ್. ಓಕೆ ನಿಮ್ ಫ್ಯಾಮಿಲಿ ಹಿಂಗೆ ಬಂದು ಈ ತರ ಅಟೆಂಡ್ ಮಾಡಿದೀರಾ ಓಕೆ ಈ ತರ ಎಲ್ಲ. ಓಕೆ ಅದಾದ್ಮೇಲೆ ನಿಮಗೆ ಹೇಳ್ತಾರೆ ಇಂತಿಂತ ದಿನ ಇರುತ್ತೆ ಯೂಸ್ ಮಾಡೋದಕ್ಕೆ ವ್ಯಾಲಿಡಿಟಿಲಿ ಅಂತ. ಓಕೆ ಇದು ಬಂದು ಮಂಡೇ ಆ ತರ ಏನಾರ ಕಾಮನ್ ಆಗಿ ನೀವು ಹೋಗ್ತೀರಾ ಇಲ್ಲ ಥರ್ಸ್ಡೇ ಹೋಗ್ತೀರಾ ಆ ತರ ಅಂದ್ರೆ ನೀವು 2 days ಮುಂಚೆ ಹೇಳ್ಬೇಕಾಗುತ್ತೆ. ನೀವು ಸರ್ ಇವಾಗ ಅದನ್ನೇ ಸರ್ ನಾನು ಹೇಳ್ತಾ ಇರೋದು, ಇವಾಗ ನಮ್ಮ ನಂಬರ್ಗೆ ಆಗಿದೆಯಲ್ವಾ, ಇವಾಗ ನಮ್ಗೆ 2 days ಟೈಮ್ ಕೊಟ್ಟಿದ್ದೀರಲ್ಲ, ಸರಿ ಭಾನುವಾರಕ್ಕೆ ಬುಕ್ ಮಾಡಿ, ಇವತ್ತು ಶುಕ್ರವಾರ ಅಲ್ವಾ, ಇನ್ನು ನಾಳೆ ಶನಿವಾರ ಭಾನುವಾರ 2 ದಿನ ಟೈಮ್ ಸಿಗುತ್ತೆ. ಈಗ ಭಾನುವಾರಕ್ಕೆ ಬುಕ್ ಮಾಡಿ ನಾವು PVR ಮೂವಿ ನೋಡ್ಕೊಂಡು ಆರಾಮಾಗಿ ಆಮೇಲೆ ಬರ್ತೀವಿ. ಸರ್ ನೀವು ಆಮೇಲೆ ಬಂದು ಗಿಫ್ಟ್ ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದೀರಾ, ಹಂಗಾಗಲ್ಲ ಸರ್. ಅದು ಪ್ರೆಸೆಂಟೇಷನ್ ಆದ್ಮೇಲೆ ನಿಮಗೆ ಗಿಫ್ಟ್ಸ್ ಇಶ್ಯೂ ಆಗೋದು. ಸರ್ ಈಗ ನಮ್ಮ ನಂಬರ್ಗೆ ಆಗಿದೆ ಅಂತ ಇವಾಗ ಫೋನ್ ಮಾಡಿದ್ರಲ್ವ ಸರ್? ಹೌದು ಸರ್, ಅದಕ್ಕೆ ಗಿಫ್ಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ವೈಟ್ ಕಲೆಕ್ಟ್ ಆಮೇಲೆ ಸರ್, ನಮ್ ಗಿಫ್ಟ್ ಕಲೆಕ್ಟ್ ಬೇಕಾದ್ರೆ ಆಮೇಲೆ ಮಾಡ್ಕೊಂತೀವಿ ಸರ್, ನಾವು ಫಸ್ಟ್ ಮೂವಿ ನೋಡ್ತೀವಿ ಸರ್. ಸರ್ ಹಂಗಾಗಲ್ಲ ಸರ್, ಯಾಕೆ ಸರ್ ಆಗಲ್ಲ? ಇಶ್ಯೂ ಮಾಡೋದಕ್ಕೆಲ್ಲ ನಿಮಗೆ ಒಂದೊಂದು ಫಾರ್ಮಾಲಿಟೀಸ್ ಅಂತ ಪ್ರೊಸೀಜರ್ಸ್ ಇರುತ್ತೆ. ಓಕೆ ಅದರಿಂದ ಸರ್ ಅದಕ್ಕೆ ನಿಮಗೆ ಹಂಗಿದ್ದಿದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ ಸರ್, ಇಲ್ಲ ನೀವು ಆಮೇಲೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸರ್ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ಸರ್, ಇರುತ್ತೆ ಸರ್ ಅದನ್ನ ಕೊರಿಯರ್ ಮಾಡ್ಬಿಡಿ ಸರ್, ಏನೋ ಐಟಮ್ ಇದೆ ಅದನ್ನ ಕೊರಿಯರ್ ಮಾಡಿ ಸರ್. ಸರ್ ಅದು ಕೊರಿಯರ್ ಫೆಸಿಲಿಟೀಸ್ ಇಲ್ಲ ಸರ್, ನಾವು ಫ್ಯೂ ಫ್ಯಾಮಿಲೀಸ್ಗೆ ಇನ್ವೈಟ್ ಮಾಡ್ತಿರೋದು, ಪ್ರಮೋಷನ್ ಹೋಗ್ತಾ ಸರ್ ಇಲ್ಲ ಇರೋದು. ಅಂದ್ರೆ ಓಕೆ ಇಲ್ಲ ನಾನು ಯಾವ್ದಾರು ನಿಯರ್ ಬೈ ಯಾರು ಬೇರೆಯವ್ರ ಪರಿಚಯ ಇದ್ರೆ ಬೇಕಾದ್ರೆ ನಿಮ್ಮ ಫ್ಯಾಮಿಲೀಸ್ ಆ ಥರ ಇದು ಮಾಡ್ಬೋದು, ಅವ್ರು ಗಿಫ್ಟ್ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಪ್ರೊವೈಡ್ ಮಾಡ್ಬೋದು ಸರ್. ಈವೆಂಟ್ ಅಟೆಂಡ್ ಮಾಡೋದಕ್ಕೆ ಮಾತ್ರ ಕಂಪಲ್ಸರಿ ಬರಲೇಬೇಕಾಗುತ್ತೆ. ಓಕೆ ಸರ್, ಈಗ ಗಿಫ್ಟ್ ಕಲೆಕ್ಟರ್ ಬಂದು ಫ್ರೀ ಇದೀರಾ ಅಂತ ನಾವು ಪೋರ್ಟರ್ ಏನಾದ್ರು ಬುಕ್ ಮಾಡ್ಬೋದಾ ಸರ್ ನೀವು ಕಳಿಸ್ಲಿಕ್ಕೆ? ಹಾಂ ಸರ್. ಸರ್ ನಿಮ್ಗೆ ಕಳ್ಸಕ್ ಆಗಿಲ್ಲ ಅಂದ್ರೆ ನಾವು ಪೋರ್ಟರ್ ಏನಾದ್ರು ಬುಕ್ ಮಾಡೋದು, ಕೊರಿಯರ್ ಸರ್ವಿಸ್ ಇಲ್ಲ ಅಂದ್ರಲ್ವಾ? ಇಲ್ಲ ಪೋರ್ಟರ್ ಏನಾದ್ರು ಬುಕ್ ಮಾಡ್ಬೋದಾ ಸರ್ ನಾವು? ಪೋರ್ಟರ್ನೇ ಅದನ್ನೇ ಹೇಳ್ತಿರೋದು ಸರ್, ನಾವು ಆ ಥರ ಫೆಸಿಲಿಟೀಸ್ ಇದ್ರೆ ನಿಮಗೆ ಫಸ್ಟೇ ಹೇಳ್ಬಿಡ್ಬೋದು. ಓಕೆ ಇಲ್ಲ ಸರ್ ಆರಾಮಾಗಿ ನಾವೇ ಇದು ಮಾಡ್ತೀವಿ ಅಂತ. ಇದು ಕಂಪಲ್ಸರಿ 30 minutes ಪ್ರೆಸೆಂಟೇಷನ್ ಇರುತ್ತೆ, ಓಕೆ ಪ್ರಮೋಷನ್ ಹೋಗ್ತಾ ಇರೋದ್ರಿಂದ. ಸರ್ ಓಕೆ ಇವಾಗ ಪ್ರೆಸೆಂಟೇಷನ್ ಮುಗಿಸ್ಕೊಂಡು ಇದು 3 ಗಿಫ್ಟ್ಸ್ ನಿಮಗೆ ಸಿಗುತ್ತೆ, ನಿಮ್ಗೆ ಯೂಸ್ ಮಾಡೋದು ಅದು ನಿಮ್ಮ ಇಂಟ್ರೆಸ್ಟ್ ಆಗುತ್ತೆ ಸರ್. ಓಕೆ ಸರ್ ಇವಾಗ ಪ್ರೆಸೆಂಟೇಷನ್ ಇರ್ತದಲ್ಲ, ಪ್ರೆಸೆಂಟೇಷನ್ ವಿಡಿಯೋ ಕಳ್ಸ್ಕೊಡಿ ಸರ್, ನಾವು ಮನೇಲೆ ನೋಡ್ಕೊಂತೀವಿ. ಸರ್ ಇದು ಬಂದು ಫ್ಯಾಮಿಲಿ ಪ್ರೆಸೆಂಟೇಷನ್, ನಿಮ್ಮ ಲ್ಯಾಂಗ್ವೇಜ್ ಕಂಫರ್ಟಬಲ್ ಇದಿರೋದ್ರಿಂದ ನಿಮಗೆ ಒಂದು ಕಾಮನ್ ಆಗಿ ನೀವು ಪ್ರೆಸೆಂಟೇಷನ್ ಇಲ್ಲೇ ಬಂದು ಆಫ್ಲೈನೇ ಮಾಡಿ. ಸರ್ ನಮ್ಗೆ ಎಲ್ಲ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಸರ್, ಪರವಾಗಿಲ್ಲ, ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ತೆಲುಗು. ಇದು ಕಂಪಲ್ಸರಿ ಅಲ್ಲಲ್ಲ ಸರ್, ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ತೆಲುಗು, ತಮಿಳು, ಇಷ್ಟು 4 ಲ್ಯಾಂಗ್ವೇಜ್ ಬರುತ್ತೆ, ಇಂಗ್ಲೀಷ್ ಸ್ವಲ್ಪ ಅರ್ಥ ಆಗುತ್ತೆ ಸರ್. ಬಟ್ ಇದು ಕಂಪ್ನಿ ರೂಲ್ಸ್ ಇರೋದ್ರಿಂದ ಸರ್ ಇದು ಕಂಪಲ್ಸರಿ ನಿಮಗೆ ಅದ್ರ ಕೂಪನ್ ಮೇಲೂ ನಿಮಗೆ ಮೆನ್ಷನ್ ಮಾಡಿದೀವಿ ಸರ್. ಸೆಲೆಕ್ಟೆಡ್ ಪೀಪಲ್ಸ್ಗೆ ಕಂಪಲ್ಸರಿ ಇದು 30 minutes ಪ್ರೆಸೆಂಟೇಷನ್ ಇರುತ್ತೆ. ಓಕೆ ಅದು ಬಂದು ವೈಫ್ ಜೊತೆ ಬರಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಆಫೀಸಲ್ಲಿ ಅಂತಾನು ಮೆನ್ಷನ್ ಮಾಡಿದೀವಿ. ಓಕೆ ಹಾಂ ಸರ್, ಅದರಿಂದ ಹಾಂ ಇದು ನಮ್ಮ ಪ್ರಮೋಷನ್ ಆಗ್ತಿರೋದ್ರಿಂದ ಸರ್ ಫ್ಯೂ ಫ್ಯಾಮಿಲೀಸ್ಗೆ ಇನ್ವೈಟ್ ಮಾಡಿದ್ವಿ. ಈಗ ರೀಸೆಂಟಾಗಿ ಬಂದು ನಮ್ಮ ಕಂಪ್ನಿ ರೆಸಾರ್ಟ್ ಕೂಡ ಓಪನ್ ಮಾಡಿದ್ವಿ ವಯನಾಡಲ್ಲಿ. ಓಕೆ ಅದಕ್ಕೆ ಅಂತ ನಾವು ಕಂಪ್ನಿ ಪ್ರಮೋಷನ್ ಹೋಗ್ತಿರೋದು ಲಕ್ಕಿ ಡ್ರಾ ಅಂತ ಮಾಡಿ ಇನ್ವೈಟ್ ಮಾಡ್ತಿರೋದು ಸರ್. ಓಕೆ ಇದು ಆಫ್ಲೈನ್ ಇದ್ದಿದ್ರೆ ಕಾಮನ್ ಆಗಿ ನಾವು ನಿಮ್ಗೆ ಹೇಳ್ಬೋದಿತ್ತಲ್ಲ, ಈ ತರ ನಿಮಗೆ ಇಲ್ಲ ಸರ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದು ನೀವು ಆಫ್ಲೈನ್ ಅಲ್ವಾ ಸರ್? ಹೌದು ಸರ್, ನಾವು ಕಂಡಕ್ಟ್ ಮಾಡಿರೋದು ಬಂದು ಬ್ಯಾಂಗ್ಳೂರ್ ಫ್ಯೂ ಮಾಲ್ಸ್ ಟೈ ಅಪ್ ಮಾಡಿ ನಾವು ಆ ತರ ಲಕ್ಕಿ ಡ್ರಾ ಅಂತ ಇವೆಂಟ್ ಮಾಡಿದ್ವಿ. ಟೈ ಅಪ್ ಮಾಡಿ ಮಾಡಿರೋದು ಓಕೆ ಸರ್, ಬೆಟರ್. ಇವಾಗ ನಮಗೆ ನೀವು PVR ಪ್ರೈವೇಟ್ ಮಾಡ್ಬೋದಲ್ವಾ? ಫಸ್ಟ್ ನಾವು PVR ಪ್ರೈವೇಟ್ ನೋಡ್ಕೊಂಡು ಫಿಲ್ಮ್ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಅಲ್ಲಿ ಬರ್ಬೋದಲ್ಲ
ಸರ್ ಅದು ಬಂದು ನಿಮ್ದು ಡೀಟೇಲ್ಸ್ ಈಗ ರಿಜಿಸ್ಟರ್ ಮಾಡ್ತೀವಿ, ಒಂದು 2 ಮಿನಿಟ್ಸ್ ಆಗುತ್ತೆ. ಹಾಂ ನೀವು ಈಗ ಬಂದಾಗ ಹಿಂಗ ಬಂದಿದ್ದೀರಾ ನಮ್ದು ಜಾಯ್ನ್ ಆಗೋದಕ್ಕಿಂತ ಇವೆಂಟಿಗೆ ಇದು ಮಾಡ್ತಾರೆ. ಓಕೆ. ನಿಮ್ದು ನೇಮ್ ಏನಿರುತ್ತೆ ಎಂಟ್ರಿ ಮಾಡ್ಕೊಂಡು ನಿಮಗೆ ಪ್ರೆಸೆಂಟೇಷನ್ ಅಂತ ಇರುತ್ತೆ. ಹಾಂ ಅದು ಬಂದು ಗಿಫ್ಟ್ ಡೀಟೇಲ್ಸ್. ನಿಮಗೆ 3 ಗಿಫ್ಟ್ಸ್ ಹೇಳಿದ್ನಲ್ಲ, ನಾನು ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿರ್ತೀನಿ. ಓಕೆ. ಅದ್ರದ್ದು ವ್ಯಾಲಿಡಿಟಿ ಇಂತಿಂತ ಡೇಸ್ ಆಗಿರ್ಬೋದು, ಯಾವ ತರ ಯೂಸ್ ಮಾಡೋದು. ಇನ್ ವೋಚರು ಅಷ್ಟೇ, ಹಾಂ ನಿಮ್ಗೆ ಪ್ಲೇಸಸ್ ಆಗಿರ್ಲಿ, ಅಲ್ಲಿ ಸ್ಟೇ ಆಗಕ್ಕೆ ನಿಮ್ಗೆ 3 ಸ್ಟಾರ್ ಪ್ರಾಪರ್ಟಿ ಸಿಗುತ್ತೆ. ಓಕೆ ಓಕೆ. ಇದು ಯಾವ ತರ ನಿಮಗೆ ಪ್ರಾಪರ್ಟಿ ಚಾರ್ಜ್ ಮಾಡ್ಬೋದು ಅಂತ ನಮ್ದು ಒಂದು ಡೀಟೇಲ್ಸ್ ಎಲ್ಲ ಇರುತ್ತೆ ಪ್ರೆಸೆಂಟೇಷನ್. ಅಂತ ಫ್ಯಾಮಿಲಿ ಪ್ರೆಸೆಂಟೇಷನ್ ಮುಗಿಸ್ಕೊಂಡು ಓಕೆ. ನೀವು ಆರಾಮಾಗಿ ಡಿಸೈಡ್ ಮಾಡ್ಕೋಬಹುದು ಸರ್. ಓಕೆ ಓಕೆ. ಅಲ್ಲ ನೀವು ಇವತ್ತು ಬಿಸಿ ಇದ್ರೆ ಅಲ್ಲ ಅಲ್ಲ ಸರ್, ಇವಾಗ ಸ್ಯಾಟರ್ಡೆ ಸಂಡೇ ಅಲ್ಲ ನಮ್ಮವ್ರದ್ದು ಅಲ್ಲ ಸರ್, ಇಲ್ಲಿ ನಮ್ಮವ್ರದ್ದು ದೇವನಹಳ್ಳಿ ಇದೆಯಲ್ವಾ, ಅಲ್ಲಿ ನಮ್ಮ ಮಾವ ಅವ್ರದ್ದು ಒಂದು ಹಾಲಿಡೇಸ್ ಇದೆ ಸರ್, FB ಹಾಲಿಡೇಸ್ ಅಂತ. ದೇವನಹಳ್ಳಿ ಇದೆಯಲ್ವಾ ಸರ್, ನಂದಿ ಹಿಲ್ಸ್, ಅದ್ರ ಪಕ್ಕದಲ್ಲಿ ಇದೆ ಸರ್ FB ಹಾಲಿಡೇಸ್ ಅಂತ. ಅದಕ್ಕೋಸ್ಕರ ನೀವು ಹೇಳಿದ್ರೆ ನಾವು ಆ ಥರ ಈಗ ನೆಕ್ಸ್ಟ್ ನಮ್ಗೆ ಇಲ್ಲಿ ಯೂಸ್ ಆಯ್ತು ಅಂದ್ರೆ ನಮ್ಗೆ ಬರೋ ಕಸ್ಟಮರ್ಸ್, ನಮ್ಮ ಮಾವರ ಕಸ್ಟಮರ್ಸ್ನೆಲ್ಲ ನಿಮ್ಮ ರೆಸಾರ್ಟ್ ಯಾವ್ದು ಹೇಳಿದ್ರಲ್ವ ಅಲ್ಲಿಗೆ ಬೇಕಾದ್ರೂ ಕಳ್ಸ್ಬೋದು ಸರ್, ಕೇಳ್ತಾ ಇರ್ತಾರೆ. ಅದೇ ಸರ್, ನೀವು ಏನಾರ ಬೇಕಾದ್ರೆ ಒಂದ್ಸಲಿ ನೋಡಿ ಬಂದು ಇಲ್ಲಿ ನಮ್ದು ಇವೆಂಟ್ ಜಾಯಿನ್ ಆದ್ರೆ ನಿಮಗೆ ಒಂದ್ ಸ್ವಲ್ಪ ಐಡಿಯಾ ಬರುತ್ತೆ ಯಾವ ತರ ಏನು ಅಂತ. ನಿಮಗೆ ಡೀಟೇಲಿ ಒಂದು ಹೇಳ್ತಾರೆ ಸರ್. ಅದರಿಂದ ಸರ್ ಇವಾಗ ಡೀಟೇಲ್ ನೀವು ಹೇಳಿದಿರಲ್ಲ ಸರ್, ಇನ್ನೇನು ಅವಶ್ಯಕತೆ ಇಲ್ವಲ್ಲ ಸರ್ ನಮ್ಗೆ? ಇವಾಗ ನಮ್ಗೆ ಬಂದಿರೋದನ್ನ ಯೂಸ್ ಮಾಡ್ಕೊಬೋದಲ್ಲ? ಅಲ್ಲಲ್ಲ ಸರ್, ಇವಾಗ ಬಂದಿರೋದನ್ನ ನಾವು ಯೂಸ್ ಮಾಡ್ಕೊಬೋದಲ್ಲ ಸರ್ ಅಷ್ಟೇ? ಸರ್ ಅದು ಬಂದು ನಿಮಗೆ ಈಗ ಕಾಮನ್ ಆಗಿ ರೂಲ್ಸ್ ಇರುತ್ತೆ ಸರ್. ಈಗ ನಾವು ಒಂದು ವೋಚರ್ ಇಶ್ಯೂ ಅಲ್ಲ ಸರ್, ಇವಾಗ ಅಲ್ಲ ಸರ್ ನಿಮಗೆ ಅಲ್ಲಲ್ಲ ಆರಾಮಾಗಿ ಕಾಲ್ ಮಾಡಿ ಡೀಟೇಲ್ಸ್ ಹೇಳೋದ್ರ ಅದ್ರಲ್ಲೇ ನಿಮ್ PVR ಆರಾಮಾಗಿ ಬುಕ್ ಮಾಡಿ ಕೊಟ್ಬಿಡ್ಬೋದಲ್ಲ. ಹೇಳಿ ಡೀಟೇಲ್ಸ್ ಹೇಳೋ ಬದಲು, ಕಾಲ್ ಮಾಡಿ ಹೇಳೋ ಬದಲು ಆರಾಮಾಗಿ ಟಿವಿ ಬುಕ್ ಮಾಡಿ ಆರಾಮಾಗಿ ಹೋಗ್ಬೋದಲ್ಲ ಸರ್? ಇರೋದ್ರಿಂದ ಮ್ಯಾನೇಜ್ಮೆಂಟ್ ಏನಿದೆ ಸರ್ ಅದನ್ನ ನಾವು ಹೇಳ್ಬೇಕಲ್ವಾ? ಆಯ್ತು ಸರ್, ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಸಂಡೇ. ಸರ್ ನಾವು ಬರದಲ್ಲೇ ಇದ್ರೆ ಆಗಲ್ಲ ಸರ್? ಆಗಿರೋದ್ರಿಂದ ಯಾಕೆ ಮಿಸ್ ಮಾಡ್ಕೊಂತೀರಾ ಅಂತ ಅಷ್ಟೇ ಸರ್. ಓಕೆ ಓಕೆ ಸರ್, ಬರದಲ್ಲೇ ಇದ್ರೆ ಆಗಲ್ವಾ ಸರ್ ಕಲೆಕ್ಟ್ ಮಾಡ್ಕೊಳಕ್ಕೆ? ಇಲ್ಲ ಸರ್, ಆಫ್ಲೈನ್ ಈ ತರ ಆಗಲ್ಲ. ಇದು ಫಸ್ಟ್ ಟೈಮ್ ಇವೆಂಟ್ ಮಾಡ್ತಿರೋದು ನಮ್ಮ ಕಂಪ್ನಿ ಇದಾಗಿರೋದ್ರಿಂದ. ಓಕೆ ಓಕೆ. ಅದಕ್ಕೆ ನಾವು ಫ್ಯೂ ಫ್ಯಾಮಿಲೀಸ್ಗೆ ಅಂತ ಇನ್ವೈಟ್ ಮಾಡ್ತೀವಿ. ಎಲ್ಲ ಬಂದು ಆಫ್ಲೈನ್ ಸರ್. ಆಲ್ರೆಡಿ ಬಂದು ಪ್ರೀ ಬುಕ್ಕಿಂಗ್ ಆಗಿದೆ. ಓಕೆ. ನಮ್ದು ಇವೆಂಟ್ ಬಂದು ಈ ಸಂಡೇ ಲಾಸ್ಟ್ ಇರುತ್ತೆ. ಇವತ್ತು ನಾಳೆ ನಾಳಿದ್ದು 3 ದಿನ ಸರ್. ಅದರಿಂದ ಓಕೆ. 30 ಮಿನಿಟ್ಸ್ ಆರಾಮಾಗಿ ನೀವು ಬೇಕಾದ್ರೆ ಹೊಸಕೋಟೆ ಅಲ್ಲಿಂದ ಇನ್ ನಿಯರೇ ಇರುತ್ತೆ ಸರ್, 1 hour. ನೀವು ಸ್ಯಾಟರ್ಡೆ ಇಲ್ಲ ಸಂಡೇ ಒಂದು 30 ಮಿನಿಟ್ಸ್ ಟೈಮ್ ಮಾಡ್ಕೊಂಡು ವಿಸಿಟ್ ಮಾಡ್ಬೋದು ಸರ್, ಏನಿಲ್ಲ ಸರ್. ಓಕೆ ಓಕೆ ಓಕೆ, ನಾವು ಓಕೆ ಸಂಡೇ ಬರ್ತೀವಿ ಸರ್. ಓಕೆ, ಯಾವ್ದಾದ್ರು ಗಾಡಿ ಅರೇಂಜ್ ಮಾಡ್ತೀರಾ ಸರ್? ಸರ್ ಇದು ಬಂದು ನಾವು ಟ್ರಾನ್ಸ್ಪೋರ್ಟ್ ಎಲ್ಲ ಇದು ಮಾಡೋದಕ್ಕಾಗಲ್ಲ ಸರ್. ಸರ್ ಇಲ್ಲ ಸರ್, ಈಗ ನಾವು ಅರೇಂಜ್ ಮಾಡ್ತೀವಿ ಅಂದ್ರೆ ನೀವು ಕಳ್ಸ್ಕೊಡಲ್ಲ ಸರ್, ನೀವೇ ಕಳ್ಸ್ಕೊಡಿ, ನಾವೇ ಬರ್ತೀವಿ ಸರ್. ಯಾವ್ದಾದ್ರು ಒಂದಾದ್ರೂ ಮಾಡಿ ಸರ್. ಫ್ರೀ ಆಫ್ ಕಾಸ್ಟ್ ಅಂದ್ರೆ ಸರ್ ನೀವೇ ಯೋಚನೆ ಮಾಡಿ. ಈಗ ಹಾಲಿಡೇ ವೋಚರ್ ಆಗಿರ್ಲಿ, ಇದು ಓವರ್ ಆಲ್ ಬಂದು ನಿಮಗೆ ಹತ್ತತ್ರ 5,000 to 6,000 ಮೇಲೆ ಆಗುತ್ತೆ ಸರ್. ಫ್ರೀ ಕಾಂಪ್ಲಿಮೆಂಟರಿ ನಮ್ಗೆ ಬೇಡ ಸರ್, ನಮ್ಗೆ 5,000 to 6,000 ಬೇಡ, ನಮಗೆ 600 ಅಲ್ಲಿ ಟಿಕೆಟ್ ಮಾಡ್ಕೊಡಿ, 300 ಟಿಕೆಟ್ ಮಾಡ್ಕೊಡಿ ಸರ್ ಸಾಕು. ಇನ್ನು ಮಿಕ್ಕಿದ್ ಬೇಕಾದ್ರೆ ಬೇರೆಯವ್ರಿಗೆ ಯಾರಿಗಾದ್ರು ಕೊಟ್ಕೊಳ್ಳಿ ಸರ್. ಸರ್ ಆಯ್ತು ಸರ್, ನಾನು ಒಂಚೂರು ಮಾಡ್ತೀನಿ ನಿಮಗೆ. ಆಯ್ತು ಮಾಡಿ.